ಆಗಲಿ ವೀಕ್ಷಕರೇ, ಗುರುಮಕ್ಕಳೇ, ಭಕ್ತರೇ, ಇದು ಬಂದು ಉಗ್ರ ಭೂತಾಳೆ. ಏನು ಉಗ್ರ ಭೂತಾಳೆ? ಉಗ್ರ ಭೂತಾಳೆ ನೀವು ನೋಡ್ತಾ ಇದ್ದೀರಾ? ಉಗ್ರ ಭೂತಾಳೆ ಇದು ಏತಕ್ಕೆ ಯೂಸ್ ಮಾಡ್ತಾರೆ? ಉಗ್ರ ಭೂತಾಳೆ ಉತ್ಸವ ಮೂರ್ತಿ ಅಂದರೆ ದೇವಾಲಯಗಳಲ್ಲಿರ್ತಕ್ಕಂಥ ಮೂರ್ತಿಯನ್ನು ಉತ್ಸವ ಮೆರವಣಿಗೆ ಮಾಡಲಿಕ್ಕೆ ತಗೊಂಡು ಹೋಗ್ತಾರೆ. ಆ ಟೈಮಲ್ಲಿ ಈ ಒಂದು ಉಗ್ರ ಭೂತಾಳೆ ಯಂತ್ರವನ್ನು ಆ ಉತ್ಸವ ಮೂರ್ತಿ ಪಲ್ಲಕ್ಕಿರುತ್ತಲ್ಲ ಅದಕ್ಕಾಗಲಿ ಅಥವಾ ಮೂರ್ತಿಗಾಗಲಿ ಅಲ್ಲಿ ಎಲ್ಲೋ ಒಂದು ಕಡೆ ಇದನ್ನು ಇಡಬೇಕಾಗುತ್ತೆ ಅಥವಾ ಕಟ್ಟಬೇಕಾಗುತ್ತೆ. ಹೀಗೆ ಮಾಡಿದಾಗ ಈ ಒಂದು ಉಗ್ರ ಭೂತಾಳಿ ಶಕ್ತಿ ಆ ದೇವಿನಲ್ಲಿ ಯಥೇಚ್ಛವಾಗಿ ತುಂಬಿಕೊಳ್ಳುತ್ತೆ ಅನ್ನೋದು ಒಂದು ನಂಬಿಕೆ. ಭಕ್ತರಲ್ಲಿರ್ತಕ್ಕಂಥ ರೋಗ ರುಜಿನಗಳು, ದಾರಿದ್ರ್ಯ, ದುಷ್ಟಶಕ್ತಿ, ಪ್ರೇತ ಬಾಧೆ, ಬ್ರಹ್ಮರಾಕ್ಷಸ ಬಾಧೆ, ದುಷ್ಟಶಕ್ತಿಗಳು, ಶತ್ರುಗಳ ಬಾಧೆ ಇದೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಇದನ್ನು ದೇವ್ರ ಮನೆಯಲ್ಲಿ ಇಟ್ಕೋಬೋದು, ಗರ್ಭಗುಡಿನಲ್ಲಿ ಇಟ್ಕೋಬೋದು, ಅಥವಾ ಮನೆಯ ಬಾಗಿಲು ಕಟ್ಬೋದು, ಅವ್ರವ್ರ ಇಷ್ಟ. ಓಕೆನಾ? ಇದು ಉಗ್ರ ಭೂತಾಳೆ ಏನೇನಾಗುತ್ತೆ ಅಂತ ಹೇಳಿದ್ದೀನಿ. ಉತ್ಸವ ಮೂರ್ತಿಗೆ, ದೇವ್ರಿಗೆ ಮೈ ತುಂಬಕ್ಕೆ, ಅಲ್ಲಿರ್ತಕ್ಕಂಥ ಭಕ್ತರಿಗೆ ಮೈ ತುಂಬಲಿಕ್ಕೆ, ಒಳ್ಳೆಯದಾಗಲಿಕ್ಕೆ, ಹಾಗೆ ದೇವ್ರ ಗುಡಿ ಹತ್ರ ಪೂಜಾರಲ್ಲಿ ಇಟ್ಕೊಂಡ್ರೆ ಅಲ್ಲಿನ ಗರ್ಭಗುಡಿಯಲ್ಲಿರೋ ಒಂದು ಒಳ್ಳೆಯ ಚೈತನ್ಯ, ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಗರ್ಭಗುಡಿನಲ್ಲಿ ಯಥೇಚ್ಛವಾಗಿ. ಹಾಗೆ ಮನೆಗಳಲ್ಲಿ, ದೇವ್ರ ಮನೇಲಿ ಇಟ್ಕೋಬೋದು ಉಗ್ರ ಭೂತಾಳೆ. ಶತ್ರುಗಳ ನಾಶಕ್ಕೆ, ರೋಗನಾಶಕ್ಕೆ, ದಾರಿದ್ರ್ಯ ನಾಶಕ್ಕೆ. ಇಷ್ಟಕ್ಕೆ ಯಾರಾದರೂ ಮಾಯಾಮಠ ಮಾಡಿದ್ರೆ ಅದಕ್ಕೆ ಈ ಒಂದು ಉಗ್ರ ಭೂತಾಳೆ ಹೇಗೆ ಯಂತ್ರ ಮಾಡೋದು ನೋಡಿ. ಯಂತ್ರ ಮಾಡಿದ್ದೀನಿ ನಾನು, ಇದು ಹೀಗೆ ಇರೋದಿಲ್ಲ. ಲಾಸ್ಟ್ ಟೈಮ್ ನಾನು ಉಗ್ರ ಭೂತಾಳೆ ಬಗ್ಗೆ, ಏರ್ಸಿಂಗ್ ಬಗ್ಗೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ.